ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. What are we going to do today? Today we are going to do a lesson from 4th standard ಕಲಿ ಕನ್ನಡ ಟೆಕ್ಸ್ಟ್ ಬುಕ್. ನಾಲ್ಕನೇ ತರಗತಿಯ ಕಲಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನು ಮಾಡ್ತಾ ಇದ್ದೀವಿ. The lesson is ಪದಗಳ ಆಟ. This lesson is quite difficult to explain as this is a word building game. So how can you explain a word building game? It's very difficult, right? So basically padagala aata, it's a word game. So here it's a word building game. We'll see how the teacher is going to play with the children. ಶಿಕ್ಷಕರು ತರಗತಿಗೆ ಪ್ರವೇಶಿಸಿದ ತಕ್ಷಣ ಮಕ್ಕಳಿಗೆ ಶುಭೋದಯ ಹೇಳಿದರು. So before starting, I'm sorry, please take down your textbook, take your earphone. I'm sorry for the background noises. The vehicle is keep moving here and there. I'm sorry for that. Use earphone and take pencil. So we are in the page number 58. Okay, we'll start with the lesson. ಶಿಕ್ಷಕರು ತರಗತಿಗೆ ಪ್ರವೇಶಿಸಿದ ತಕ್ಷಣ, so teacher came inside the class. ಮಕ್ಕಳು ಶುಭೋದಯ ಹೇಳಿದರು. What we do? We say good morning ma'am ಹೇಳ್ತಾರೆ. ಹಾಜರಿ ತೆಗೆದುಕೊಂಡರು. They will take the attendance. ಮಕ್ಕಳೇ, ನಾನು ನಿಮಗೆ ಈ ದಿನ ಪದಗಳ ಆಟ ಆಡಿಸುತ್ತೇನೆ. Teacher told, I will make you to play the words game. ನಿಮ್ಮನ್ನು ಅ ಭ ಎಂಬ ತಂಡಗಳಾಗಿ ವಿಭಜಿಸಿ. ಅ ಭ ಇಸ್ ನಥಿಂಗ್ ಬಟ್ ಎ ಆ್ಯಂಡ್ ಬಿ. ಟೀಮ್ ಎ ಆ್ಯಂಡ್ ಟೀಮ್ ಬಿ ಆಗಿ ವಿಭಜಿಸಿ. ದೇ ಡಿವೈಡೆಡ್ ಟು ಟೂ ಟೀಮ್. ಓಕೆ, ಸೊ ಒಂದು ವಿಷಯ ಕೊಡುತ್ತೇನೆ. ಐ ವಿಲ್ ಗಿವ್ ಯು ಒನ್ ಟಾಪಿಕ್. ಆ ವಿಷಯ ಕುರಿತು 5 ನಿಮಿಷ ನಿಮ್ಮಲ್ಲೇ ಚರ್ಚೆ ಮಾಡಬೇಕು. ಸೊ ಐ ವಿಲ್ ಗಿವ್ ಯು ಒನ್ ಟಾಪಿಕ್. ಆನ್ ದ ಟಾಪಿಕ್ ಐ ವಿಲ್ ಗಿವ್ ಯು 5 minutes. ಸೊ ಯು ಹ್ಯಾವ್ ಟು ಡಿಸ್ಕಸ್ ಅಮಾಂಗ್ ಯೋರ್ ಸೆಲ್ಫ್ ಇನ್ ಯೋರ್ ಗ್ರೂಪ್ ಅಬೌಟ್ ದ ಟಾಪಿಕ್. ತಂಡದ ಸದಸ್ಯರ ಸಹಾಯದಿಂದ ರಚಿಸಿದ ಅರ್ಥಪೂರ್ಣ ವಾಕ್ಯಗಳನ್ನು ಒಬ್ಬರ ಅನಂತರ ಒಬ್ಬರಂತೆ ಹೇಳಬೇಕು. ಸೊ ವಿತ್ ದ ಹೆಲ್ಪ್ ಆಫ್ ಯುವರ್ ಟೀಮ್ ಮೆಂಬರ್ಸ್, ವಾಟ್ ಎವರ್ ದ ಸೆಂಟೆನ್ಸ್, ವಾಟ್ ಎವರ್ ಯು ಹ್ಯಾವ್ ಡನ್, ಓಕೆ, ವಾಟ್ ಎವರ್ ಯು ಹ್ಯಾವ್ ಫ್ರೇಮ್ಡ್ ಇಟ್, ಯು ಹ್ಯಾವ್ ಟು ಸೇ ಟು ಒನ್ ಬೈ ಒನ್ ಸೆಂಟೆನ್ಸಸ್. ಮೀನಿಂಗ್ಫುಲ್ ಸೆಂಟೆನ್ಸಸ್. ಅರ್ಥಪೂರ್ಣ ಇಸ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಸೆಂಟೆನ್ಸ್ ಇಸ್ ಅ ವಾಕ್ಯ. ಪ್ರತಿ ವಾಕ್ಯದಲ್ಲಿ 5ಕ್ಕಿಂತ ಹೆಚ್ಚು ಪದಗಳಿರಕೂಡದು. So in every sentence there should not be more words than a 5. 5ಗಿಂತ more words ಇರಬಾರ್ದು. It's a wonderful game. This is the first time I'm hearing this game. So you have to make a sentence. In that sentence there should be only 5 words, not more than 5 words ಇರಬಾರ್ದು. ಇದ್ದರೆ ಆ ವಾಕ್ಯ ರದ್ದಾಗುವುದು. If there is more than 5, then it is disqualified. ವಾಕ್ಯ ರಚನೆಯಲ್ಲಿ ತಪ್ಪುಗಳು ಬಂದರೂ ಅದೇ ಗತಿ. If you have an incorrect sentence and properly sentence structure ಮಾಡಿಲ್ಲ, then also ಅದು ರಾಂಗ್. ಆ ಗುಂಪು ವಾಕ್ಯ ಹೇಳುತ್ತಿರುವಾಗ ಬ ಗುಂಪು ವಾಕ್ಯಗಳನ್ನು ಎಣಿಸುತ್ತಿರಬೇಕು. when the A say the sentences, the B have to count the sentences. ಸೆಂಟೆನ್ಸ್ ಕೌಂಟ್ ಮಾಡಬೇಕು. ವಾಕ್ಯಗಳು ಪುನರಾವರ್ತನೆ ಆಗಕೂಡದು. ಯು ಶುಡ್ ನಾಟ್ ರಿಪೀಟ್ ದ ಸೆಂಟೆನ್ಸ್. ಪುನರಾವರ್ತನೆ ಇಸ್ ಅ ರಿಪೀಟ್ ಮಾಡಬಾರ್ದು. ಪ್ರತಿ ಗುಂಪಿಗೆ 10 ನಿಮಿಷ ಕಾಲಾವಕಾಶ ಇರುತ್ತದೆ. ಎವ್ರಿ ಗ್ರೂಪ್ ದೇ ವಿಲ್ ಬಿ ಅ 10 minutes ಟೈಮ್ ಇರುತ್ತೆ, ಟೈಮ್ ಲೈನ್. ಓಕೆ, ಯಾವ ಗುಂಪು ಅತಿ ಹೆಚ್ಚು ವಾಕ್ಯ ರಚನೆ ಮಾಡುತ್ತೋ ಆ ಗುಂಪು ಜಯಶಾಲಿ ಆಗುತ್ತೆ. ದ ಟೀಮ್ ವಿಚ್ ಕ್ರಿಯೇಟ್ಸ್ ಮೋರ್ ಸೆಂಟೆನ್ಸಸ್, ದೇ ವಿಲ್ ಬಿ ದ ವಿನ್ನರ್. ದ ಒನ್ ಹೂ ಫ್ರೇಮ್ ದ ಮೋರ್ ಸೆಂಟೆನ್ಸ್, ದೇ ವಿಲ್ ಬಿ ದ ವಿನ್ನರ್. ಜಯಶಾಲಿ ಇಸ್ ಅ ವಿನ್ನರ್. ಬಳಿಕ ಮಕ್ಕಳನ್ನು ಅ ಬ 2 ಗುಂಪು ಮಾಡಿದರು. ದೆನ್ ದೇ ಡಿವೈಡೆಡ್ ಚಿಲ್ಡ್ರನ್ ಟು 2 groups, ಆ ಮತ್ತೆ ಬ, ಎ ಆ್ಯಂಡ್ ಬಿ. ಶಿಕ್ಷಕರು, ಆಡಲು ಸಿದ್ಧರಿದ್ದೀರಾ? ಆರ್ ಯು ರೆಡಿ ಟು ಪ್ಲೇ? ಮಕ್ಕಳು, ಸಿದ್ಧರಿದ್ದೇವೆ. ಶಿಕ್ಷಕರು, ಊಟದ ಬಿಡುವಿನ ವೇಳೆ ಇವತ್ತಿನ ವಿಷಯ. ಸೊ ಊಟದ ಬಿಡುವಿನ ವೇಳೆ ಅಂದರೆ ದ ಲಂಚ್ ಟೈಮ್. ಡ್ಯೂರಿಂಗ್ ಲಂಚ್ ಟೈಮ್ ದಿಸ್ ಅ ಫ್ರೀ ಟೈಮ್ ಇನ್ ದ ಲಂಚ್. ಓಕೆ, ಊಟದ ಬಿಡುವಿನ ವೇಳೆ. ಓಕೆ, ಲಂಚ್ ಟೈಮ್. ಓಕೆ, ಮೊದಲಿಗೆ ಆ ತಂಡದವರು. ಸೊ ಲಂಚ್ ಟೈಮಲ್ಲಿ ಏನೇನು ಮಾಡ್ತೀರಾ ನೀವು? ಡ್ಯೂರಿಂಗ್ ದಟ್ ಲಂಚ್ ಫ್ರೀ ಟೈಮಲ್ಲಿ ಏನೇನು ಮಾಡ್ತೀರಾ? ದಟ್ ಈಸ್ ಅ ಟಾಪಿಕ್ ಗಿವನ್ ಬೈ ದ ಟೀಚರ್. ದೇ ಹ್ಯಾವ್ ಟು ಮೇಕ್ ಅ ಸೆಂಟೆನ್ಸಸ್ ನೌ ಆನ್ ದಿಸ್ ಟಾಪಿಕ್. So there should not be more than 5 words in a sentence. Now what I say is, if you know to frame the sentences, you will frame the sentences, the one which is not in the book, of your own sentences. You will frame the sentences and you will send it to me. Okay, you can just mail to me or you can write in the comment section also. Illa andre just take a photo, write it in your book, take a photo and send it to yashasvikannadavani@gmail.com. This is a quick activity. Now we'll come back to the textbook. Okay, 2 ತಂಡದವರು 5 ನಿಮಿಷ ಪರಸ್ಪರ ಚರ್ಚಿಸುವರು. They started discussing, both the teams. ಎ ನಲ್ಲಿ ಒಬ್ಬರು, ಎಲ್ಲ ತರಗತಿಯವರು ಹರಟೆ ಹೊಡೆಯುವ ಸಮಯ.
ಸೊ ಹಿ ಟೋಲ್ಡ್ ಎಲ್ಲ ತರಗತಿಯವರು ಹರಟೆ ಹೊಡೆಯುವ ಸಮಯ. ಸೊ ದಟ್ ಈಸ್ ಅ ಟೈಮ್ ವೇರ್ ಆಲ್ ದ ಕ್ಲಾಸ್ ಚಿಲ್ಡ್ರನ್ ದೇ ಸ್ಟಾರ್ಟ್ ಡಿಸ್ಕಸಿಂಗ್, ದೇ ಸ್ಟಾರ್ಟ್ ಡೂಯಿಂಗ್ ಗಾಸಿಪಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟು ಬಾ 5 ಪದಗಳು ಒಂದೇ ವಾಕ್ಯ. ಬಾ ಟೋಲ್ಡ್, ಓಕೆ ದರ್ ಆರ್ 5 words, ಇಟ್ಸ್ ಒನ್ ಸೆಂಟೆನ್ಸ್. ನೆಕ್ಸ್ಟ್ ಆ ಇಂದ ಇನ್ನೊಬ್ರು ಸೆಕೆಂಡ್ ಪರ್ಸನ್, ಆ ಹೊತ್ತಿಗೆ ಹೊಟ್ಟೆ ತಾಳ ಹಾಕುತ್ತಿರುತ್ತದೆ. ಅಟ್ ದಟ್ ಟೈಮ್ ದ ಸ್ಟಮಕ್ ವಿಲ್ ಸ್ಟಾರ್ಟ್ ಗೆಟಿಂಗ್ there will be butterflies in the stomach. ಹೊಟ್ಟೆ ಹಶ್ವಾಗುತ್ತೆ, I will start getting hungry. So again 5 words, second sentence. ಆ ಮೂರಲ್ಲಿ ತಟ್ಟೆಗೆ ಬಿಸಿ ಬಿಸಿ ಅನ್ನ ಸಾಂಬಾರು ಬಿದ್ದರೆ ನಾಲಿಗೆಯಲ್ಲಿ ನೀರೂರುತ್ತದೆ. How many words are there? Count ಮಾಡಿ. So they is saying if there is a ಬಿಸಿ ಬಿಸಿ ಅನ್ನ ಸಾಂಬಾರು, it will come to the ತಟ್ಟೆ, then the mouth will start watering ಅಂತ ಹೇಳ್ತಾರೆ. So but this sentence is disqualified as it has 7 words. The whole group will say, right? This is what happens when the other person will do the mistake. The whole group, no, ma'am, this is wrong. This is what we say, right? Yes. Shikshakar, it's disqualified. Munde, next. Anali, again fourth person. ಸ್ವಲ್ಪ ತಿಂದು ಉಳಿದದ್ದನ್ನು ತೊಟ್ಟಿಗೆ ಎಸೆಯುವುದು ತಪ್ಪು. So we'll eat less and we'll throw it to the dustbin. It's a wrong. Again, how many words? 6 words ಇದೆ, which is wrong. ಶಿಕ್ಷಕರು, ಈ ವಾಕ್ಯ ರದ್ದಾಯಿತು. This is also wrong. This is a disqualified. ಬಾ ಇಂದ, ಓಕೆ. ಅಗೇನ್ ಆ ಇಂದ 5. ಉಣ್ಣುವ ಜಾಗವನ್ನು ಚೆನ್ನಾಗಿ ಶುಚಿಗೊಳಿಸಬೇಕು. ದ ಪ್ಲೇಸ್ ವೇರ್ ಯು ಈಟ್. ಉಣ್ಣುವ ಜಾಗ ಅಂದರೆ ದ ಪ್ಲೇಸ್ ವೇರ್ ವಿ ಈಟ್, ಇಟ್ ಶುಡ್ ಬಿ ಕ್ಲೀನ್. ಬಟ್ ಹಿಯರ್ 4 words are there. ಅಗೇನ್ disqualified. ಶಿಕ್ಷಕರು, ಸಮಯ ಮುಗಿಯಿತು. ಟೈಮ್ ಇಸ್ ಅಪ್. ಇದೀಗ ಬಾ ತಂಡದ ಸರದಿ. ನಾವು ಇಟ್ಸ್ ಅ ಟೈಮ್ ಫಾರ್ ಅ ಬಿ ಟೀಮ್. ಪ್ರಾರಂಭಿಸಿ, ಪ್ಲೀಸ್ ಸ್ಟಾರ್ಟ್. ಬಾ ಇನ್ ದ ಫಸ್ಟ್ ಪರ್ಸನ್, ವಿಲ್ ಸ್ಟ್ಯಾಂಡ್, ವಿಲ್ ಸೇ ಉಣ್ಣುವ ಜಾಗದಲ್ಲಿ ಚೆಲ್ಲಿದ ಕಸ ಕಡ್ಡಿಗಳನ್ನು ಹೆಕ್ಕಿ. ಓಕೆ, ಸೊ ಹಿ ವಿಲ್ ಸೇ ಉಣ್ಣುವ ಜಾಗದಲ್ಲಿ, ವೆರೆವರ್ ಯು ಈಟ್, ಸೊ ದೇರ್ ಆರ್ ದ ಸ್ಟಿಕ್ಸ್ ಎಲ್ಲ ಇದೆ, ಕಸ ಇದೆ, ಡಸ್ಟ್ ಎಲ್ಲ, ಅದನ್ನು ಹೆಕ್ಕಿ, ರಿಮೂವ್ ದಟ್ ಅಂತ. 5 ಪದಗಳು ಆಗಿ ಹೋದವು ಸರ್. ಓಕೆ, ಬಾಯಿಂದ, ಓಕೆ. ಹೆಕ್ಕಿ ಹೆಕ್ಕಿ, ಎಷ್ಟು ಹೊತ್ತು ಹೆಕ್ಕೋದು, ಸಾಕು ಮಾಡು ಮುಂದೆ. So the teacher will say this person is not yet completed the sentence. He keeps saying hekki 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 anta. In between that, teacher will say how much you are picking it. Just stop it. That's fine. Then go for next anta. Again second person will tell ಊಟದ ತಟ್ಟೆ ಚೆನ್ನಾಗಿ ತೊಳೆಯಬೇಕು. So we have to wash the plate very cleanly. It has 4 words. Disqualified. ಮೆಲ್ಲಗೆ ಊಟಕ್ಕೆ ಅಮ್ಮ ಹೇಳಿದೆ. ಮೆಲ್ಲಗೆ ಊಟಕ್ಕೆ ಅಮ್ಮ ಹೇಳಿದೆ. Do you think this meaning of this sentence is right? There is no proper sentence structure in this sentence. So this sentence is disqualified as there is no meaning for this sentence. So this is what happens when you don't know the tenses, when you don't know the sentence structure. So the structure of the sentence is completely wrong. ವಾಕ್ಯ ರಚನೆ ತಪ್ಪು ಅಂದರೆ the sentence formation is wrong. ಈ ವಾಕ್ಯವನ್ನು ಯಾರು ಸರಿಪಡಿಸುತ್ತೀರಾ? ಟೀಚರ್ ವಿಲ್ ಸೇ ಹೂ ವಿಲ್ ಕರೆಕ್ಟ್ ದಿಸ್ ಸೆಂಟೆನ್ಸ್ ದೆನ್ ಅಂತ. ದೆನ್ ದ ಫೋರ್ತ್ ಪರ್ಸನ್ ವಿಲ್ ಸೇ ಮೆಲ್ಲಗೆ ಊಟ ಮಾಡುವಂತೆ ಅಮ್ಮ ಹೇಳಿದ್ದಾರೆ. ಅಮ್ಮ ಹ್ಯಾಸ್ ಟೋಲ್ಡ್ ಈಟ್ ಸ್ಲೋಲಿ. ಮೆಲ್ಲಗೆ, ಸ್ಲೋ, ಊಟ ಮಾಡುವಂತೆ ಅಮ್ಮ ಹ್ಯಾಸ್ ಇನ್ಸ್ಟ್ರಕ್ಟೆಡ್ ಮೀ ಟು ಹ್ಯಾವ್ ಫುಡ್ ಸ್ಲೋಲಿ. ದಟ್ ಈಸ್ ದ ಪ್ರಾಪರ್ ಸೆಂಟೆನ್ಸ್. ನೆಕ್ಸ್ಟ್ ಇಲ್ಲ ಹೇಳ್ತಾನೆ ನೋ, ಇಟ್ ಹ್ಯಾಸ್ ಅ 4 words. So one sentence, it's a second sentence. Next, ಬಾಯಿಂದ ಮೆಲ್ಲಗೆ ಊಟ ಮಾಡಲು ಊಟ ಬರಬೇಕಿಲ್ಲ. ಅಗೇನ್ ಮೆಲ್ಲಗೆ ಊಟ ಮಾಡಲು ಊಟ ಬರಬೇಕಿಲ್ಲ. ಮೆಲ್ಲಗೆ ಊಟ ಮಾಡಲು ಊಟ ಬರಬೇಕಿಲ್ಲ. ವಾಟ್ ಇಸ್ ಕೈಂಡ್ ಆಫ್ ಅ ಸೆಂಟೆನ್ಸ್? ಸೊ there is no proper sentence. ಓಕೆ, ಶಿಕ್ಷಕರು ಹೇಳ್ತಾರೆ ಅವಧಿ ಮುಗಿಯಿತು, ಟೈಮ್ ಇಸ್ ಅಪ್. ಸೊ ದ ಟೀಚರ್ ವಿಲ್ ಸೇ ಆ ಇಂದ 3, ಬಾ ಇಂದ 3. There are 3 sentences from the A group and 3 sentences from the B group. So ಹಾಗಾಗಿ both the teams have won. So 2 ಟೀಮು ವಿನ್ ಆಗಿದೆ. ಸೊ ಇಬ್ಬರು ಕೂಡ ಖುಷಿಯಿಂದ ಚಪ್ಪಾಳೆ, they'll applause it. ಓಕೆ, ಶಿಕ್ಷಕರು ಹೇಳ್ತಾರೆ ಮಕ್ಕಳೇ ಖುಷಿ ಆಯಿತೆ, ಆರ್ ಯು ಹ್ಯಾಪಿ? ನೀವು ಹೀಗೆ ಬಿಡುವಿನ ವೇಳೆಯಲ್ಲಿ ಯಾವುದಾದರೂ ವಿಷಯ ತೆಗೆದುಕೊಂಡು ಅತಿ ಹೆಚ್ಚು ವಾಕ್ಯ ರಚಿಸಿರಿ. ಸೊ ಇನ್ ಯೋರ್ ಫ್ರೀ ಟೈಮ್ ಯು ಟೇಕ್ ಅಪ್ ಸಮ್ ಟಾಪಿಕ್ ಲೈಕ್ ದಿಸ್ ಆ್ಯಂಡ್ ಟ್ರೈ ಟು ಫ್ರೇಮ್ ದ ಸೆಂಟೆನ್ಸಸ್. ಸೊ ಇದು ಪದಗಳ ಆಟ.
ಇದರಿಂದ ಏನಾಗುತ್ತೆ, ವಾಟ್ ವಿಲ್ ಹ್ಯಾಪನ್ ಫ್ರಮ್ ದಿಸ್, ಯು ವಿಲ್ ಇಂಪ್ರೂವ್ ದ ವೊಕ್ಯಾಬ್ಯುಲರಿ, ಯು ವಿಲ್ ಕಮ್ ಅಪ್ ವಿತ್ ಮೋರ್ ಆ್ಯಂಡ್ ಮೋರ್ ವರ್ಡ್ಸ್, you will come up with more and more sentences, you will understand the sentence structure, you will do the right sentence structures, you will don't do the mistakes over a period of a time. Practice makes you perfect. Okay, so thank you so much. This is the today's lesson. Idu ivattina lesson. Artha aita? Wonderful. Okay, so practice ಮಾಡಿ. You make up a team with your friends and you do this activity. If you don't have a friends and if you cannot do the activity, then fine, you take the same topic, or else we'll change the topic. I'll give you the topic. What can I the topic? Okay, during Dasra holidays. No, I'll give you some other topic. Okay, after the school ಶಾಲೆ ಮುಗಿದ ನಂತರ, after your school time, what you do? So that is your activity. So in your sentence there should be 5 words, not more than 5 words. Okay na? So we'll start with this activity and write a sentences and send it to me at yashasvikannadavani@gmail.com. I'll be very happy to see those sentences. I will publish all your posts that you have sent to me in Yashasvi Kannadavani YouTube channel. Okay, thank you so much for following. Subscribe ಮಾಡ್ಕೊಳ್ಳಿ ಚಾನೆಲ್ಗೆ. We have few more lessons that is pending from this 4th standard Kali Kannada textbook ಇಂದ, which we will be doing very soon. Until then, keep practicing this. Like ಮಾಡಿ, share ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. Sharing the knowledge is the only way where you gain the knowledge. Okay, thank you so much. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ.